ಗುಡ್ ಮಾರ್ನಿಂಗ್ ಗೈಸ್. ನೋಡಿ ನಂದು ಎದ್ದಳವಾಗಲೇ ಹೊರಗಡೆ ಕೆಲಸ ಮಾಡಬೇಕು. ನೋಡ ನಮ್ಮ ಅಕ್ಕ ಮತ್ತು ನನ್ನ ತಮ್ಮ ಇಬ್ಬರು ಮಕ್ಕೊಂಡಿದ್ದಾರೆ. ಐದು ಗಂಟೆ ಕತ್ಲ ನಮ್ಮ ಮನೆ ಕಡೆ ಎಲ್ಲ. ಇದು ನಮ್ಮ ದೇವಸ್ಥಾನ, ಶಿವಲಾಲ ಮರಿಯಮ್ಮ ದೇವಸ್ಥಾನ. ಇದು ಇದು ಈರಣ್ಣಗುಡ್ಡ. ಇದು ಈರಣ್ಣಗುಡ್ಡ ಹೋಗಿ ಬಂದೆ. ನಂದು ಅಷ್ಟೊತ್ತಿಗೆಲ್ಲ ಕಸಾಗೆಲ್ಲ ನಿಂಡೆಗೆ ಬೆಳೆದಾಳ. ನೀಟಾಗಿ ಇಲ್ಲಿ ನೀರು ಹೊಡೆದು ಬಿಡ್ತೀನಿ ನೀಟಾಗಿ. ನಂದು ಮುಗೀತು, ನಂದು ಬೆಳಗತ್ತ ಕಸ. ಪೂರ್ತಿ ಬೆಳಿಬೇಕು. ಕಸ ಬೆಳೆದು ಮುಗೀತು. ಇವಾಗ ನೀರು ಹೊಡ್ಯಾಕತ್ತಾಳ. ನಾನು ಇಲ್ಲಿ ನೀರು ಹೊಡ್ತೀನಿ, ಇಲ್ಲಿ ತಾನು ಹೊಡಿತೀನಿ ಅಂತ ತಾನು ಹೊಡ್ಯಾಕತ್ತ ನೋಡ್ರಿ. ತೋರಿಸ್ತೀನಿ ನೋಡ್ರಿ. ಡೈಲಿ ನನ್ನ ಜೋಡಿ ಕೈದಳ್ಬೇಕು, ನನ್ನ ಸಮಸ್ಯೆ ಕೆಲಸ ಮಾಡ್ಬೇಕು ಅಂದ್ರೆ ಅವನಿಗೆ ಸಮಾಧಾನ ಇಲ್ಲ. ನನಗೂ ಕಾಡ್ತಾನೆ ಎದ್ದಾಳ ಅಂತಂದು ಡೈಲಿ ಮುಂದೆ ನನಗೆ ಅಲಾರಾಮ್. ಓಕೆ, ಈಗ ನಾನು ಅನ್ನ ಮಾಡ್ಬೇಕಂತ. ನಂದು ನೋಡಿದ್ರೆ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ತಾವಂತ. ರಂಗೋಲಿ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ. ನೀನು ಅಷ್ಟೊತ್ತಿಗೆ ಅನ್ನ ಇಡು ಅಂತಂದಲ್ಲ. ಇನ್ನು ಅನ್ನ ಇಡಕ್ಕೆ ಹೋಗ್ತೀನಿ. ಬರೀ ತೋರಿಸ್ತೀನಿ ಅನ್ನ ಹೆಂಗೆ ಇಡೋದು ಅಂತೇಳಿ. ಕುಕ್ಕರಿಗೆ ಅನ್ನ ಇಡ್ತೀನಿ ನಾನು ಇವಾಗ ನೀಟಾಗಿ. ಕುಕ್ಕರ್ ತೊಳ್ಕೊಂಡ್ಬಿಡ್ತೀನಿ. ಅಂದರೆ ಯಾವಾಗ ತೊಳೆದಿದ್ದೀನಿ ಕುಕ್ಕರಿಗೆ. ಈಗ ಅನ್ನ ಇಟ್ಬಿಟ್ಟೆ, ಅನ್ನ ಮುಗೀತು. ಅನ್ನ ಇಟ್ಟರೆ ಭಾಳ ಗಲೀಜು ಮಾಡ್ತೀನಿ. ಅದಕ್ಕೆ ನಾನು ನಂದು ಬೈತಾ ಅಡಿಗೆ ಮನೆಗೆ ಹೋಗ್ಬೇಡ ಅಂತ ಹೇಳಿ. ಅದಕ್ಕೆ ಕ್ಲೀನ್ ಮಾಡಿಬಿಡೋಣ. 3 ಸೀಟಿ ಆಯ್ತಾ, ಆಫ್ ಮಾಡ್ಬಿಡೋಣ. 3 ಸೀಟಿ ಆಯ್ತು ನೋಡ. ಇವ್ರು ಇನ್ನೂ ಎದ್ದಿಲ್ಲ. ನನ್ನ ತಮ್ಮ, ನನ್ನ ಅಕ್ಕ, ನಂದು ನೋಡ ರಂಗೋಲಿ ಹಾಕಲ್ಲ. ಹೋಗಿಂದ ಹಾಕೋದಲ್ಲ ರಂಗೋಲಿ. ಹೆಣ್ಣು ಮತ್ತೆ ಈ ಕಡೆ ಮುಗಿತ. ನಿಂದ ಮುಗೀತಾ? ನಾ ಸ್ನಾನಕ್ಕೆ ಹೋಗ್ಬಿಡ್ಲಿ. ನೀರು ಬಿಸಿ ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಸ್ನಾನ ಮಾಡ್ಕೊಂಡು ಬಂದೆ ಜಸ್ಟ್ ಇವಾಗ. ಹಾಕೊಂಡು ಪೂಜೆ ಮಾಡಿಬಿಟ್ರೆ ಮುಗೀತ. ನೋಡಿ ಗೈಸ್, ನನ್ನ ಹಳೆ ಮೊಬೈಲ್ ನೋಡಿದ್ರೆ ಭಾಳ ಫೀಲ್ ಆಗ್ತದೆ. ನೋಡಿ ಏನು ಮಾಡೋದು. ಕಷ್ಟಪಟ್ಟು ತೊಗೊಂಡಿದ್ದೆ ಮೊಬೈಲ್. 5 ವರ್ಷ ಇದ್ದೆ. ಇಲ್ಲಿ ಎಲ್ಲ ಆಗೋದು ಒಳ್ಳೇದಂತಲ್ಲ ಹಂಗೆ. ಕಷ್ಟಪಡುತ್ತೆ. ಬಟ್ಟೆಲ್ಲ ಹಾಕೊಂಬಿಟ್ಟೆ ಮುಗಿತೆ. ಹಾಲು ಬಿಸಿ ಮಾಡಿ ಟೀ ಮಾಡಿ ಇದು ನೋಡಿ ಮೆಡಿಟೇಷನ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ. ಎಕ್ಸಸೈಸ್ ಮಾಡಿ ಹಾಲು ಬಿಸಿ ಮಾಡ್ತೀನಿ. ಹಾಲು ಬಿಸಿ ಮಾಡಿ ಟೀ ಮಾಡ್ತೀನಿ. ಟೀ ಮಾಡಿ ನಮ್ಮ ಅಕ್ಕಗೆ ಮತ್ತು ನಮ್ಮ ತಮ್ಮಗೆ ಬಸ್ತೀನಿ. ಟೀ ಮಾಡ್ತೀನಿ. ಚಾ ಕುಡಿತೀವಿ.
ನಾನು ನಮ್ಮ ಅಕ್ಕ ನಮ್ಮ ತಮ್ಮ ಕಣ್ಮಾಡು ಫುಲ್ ಎಕ್ಸಸೈಸ್ ಇದೆ ನೋಡಿಲ್ಲ ಏಜು ಊಟ ಚಾಪಿ ಮಾ ಊಟ ಏ ಬೈ ಚಾಪಿ ಮಾ ಊಟ ಬೈ ಇನ್ನೊಂದು ತಮ್ಮ ನಮ್ಮ ಕೈನ ಎದ್ದಿಲ್ಲ ಇವಾಗ ಎಸಲ್ದವ ಈಗ ಚಹಾ ಕುಡಿತೀವಿ ನಮ್ಮ ಮೇಡಮ್ ನೋಡಿ ಫುಲ್ ಇಲ್ಲಿ ಆ ಕಡೆಯಿಂದ ಈ ಕಡೆ ಚಹಾ ಕುಡಿತೀವಿ ಟೀ ಕುಡಿಯೋಗ್ತೀವಿ ನಮ್ಮ ತಮ್ಮ ಮಕ್ಕ ಯಾಕೆ ಎಬ್ಬಿಸ್ಬಿಟ್ಟೆ ಅಂದ್ರೆ ಆಗ್ತವ ಮಕ್ಕೊಂಡಿದ್ದಪ್ಪ ಏನು ಕಿರಿಕಿರಿ ಅಂತೇಳಿ ನೋಡಿಲ್ಲಿ ಪದ್ಮಾಸನ ದಾಮೋದರ ಫುಲ್ ಜೋರ ಇದೆ ಅವ ನೀವು ತೆಗೆದ್ಬಿಡ್ಲ ಕಳ್ಳ ಹೇಳಿದ ತಕ್ಷಣ ತಕ್ಕ ತಗೊಂಡ್ಬಿಟ್ಟ ಡಕ್ಕಳ ಅವನ ಬಿಕಾಸ್ ಈಗ ಟೀ ಕುಡಿದ್ವಿ ನೆಕ್ಸ್ಟ್ ನೋಡಿ ನನ್ನ ಕಾಸ್ಟ್ಯೂಮ್ ಹೆಂಗೈತೆ ಕಾಸ್ಟ್ಯೂಮ್ ರೆಡಿ ಆಗೈತೆ ಯಾಕಂದರೆ ನೆಕ್ಸ್ಟ್ ರೀಲ್ಸ್ ಮಾಡೋಕೆ ರೆಡಿ ಆಗಿಬಿಟ್ಟಿವಿ ಮತ್ತೆ ನೋಡಿ ಏನೋ ನಾವು ವಿಜ್ಜು ಬಂದ್ಬಿಟ್ಟಾನ ನೆಕ್ಸ್ಟ್ ಕಾಸ್ಟ್ಯೂಮ್ ರೆಡಿ ಆಗೈತೆ ರೀಲ್ಸ್ ಮಾಡ್ಬೇಕು ನಾವು ಎಲ್ಲ ಹೊರಗೆ ಬಂದುಬಿಟ್ಟಿವಿ ಮಾಡಿ ಪೋಸ್ಟ್ ಮಾಡ್ತೀವಿ ಬೆಳಿಗ್ಗೆ ಮಾಡ ಕೆಲಸ ಇಲ್ಲ ನಡಿ ನೀನು ಯಾವ ಥರ ನೋಡಿ ಇಷ್ಟು ದೊಡ್ಡ ದುಡ್ಕೊಂತೀನಿ ಆಗಲ್ಲ ನಡಿ ಜಸ್ಟ್ ಇವಾಗ ರೀಲ್ಸ್ ಆಯ್ತು ಗೈಸ್ ರೀಲ್ಸ್ ಮುಗೀತು ಇವಾಗ ಒಳಗೆ ಹೋಗಿ ನಾನು ಪೂಜೆ ಮಾಡ್ತೀನಿ ನಂದು ಸಾರು ಮಾಡ್ತಾಳ ಇಲ್ಲಿ ನಮ್ಮ ಅಕ್ಕ ಬಂಡೆ ಬರ್ಸಕತ್ತಾಳ ಮುಗಿಸಿ ಪಟ ಪಟ ಹೋಗ್ತೀವಿ ಈಗ ಮತ್ತು ಈಗ ಟಿಫಿನ್ ಮಾಡ್ಬೇಕಾದ್ರೆ ಸಿಗ್ತೀವಿ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ ಪೂಜೆ ಮುಗೀತು ಇವಾಗ ಹೊಸಪಾಗಿ ಅಡುಗೆ ಮಾಡಿ ಅಡುಗೆ ಅಂತ ನಂದು ಮಾಡಾಕತ್ತವ ಮಾಡಿದ್ಮೇಲೆ ನಾಷ್ಟ ಮಾಡಿ ತಿಂದು ಹೋಗ್ಬಿಡೋದು ಕೆಲಸಕ್ಕೆ ನಾಷ್ಟ ಮಾಡಾಕತ್ತೀವಿ ನಾಷ್ಟ ಮಾಡಿ ರೆಡಿ ಅಂತ ಆಗಿದ್ವಿ ನಾಷ್ಟ ಮಾಡಿ ಹೋಗೋದು ಗೊತ್ತಾಗ ಸಿಗ್ತೀವಿ ದೇಶವೆಲ್ಲ ನಾಷ್ಟ ಮಾಡಾಕತ್ತೀವಿ ನಮ್ಮ ಗಾಳಿ ಸುಮ್ಮನೆ ಕುಂತಾಳ ನಕ್ಕೊಂತ ವಯಸ್ಸು ಹೋಗ್ತಾ ಇದ್ದೀವಿ ನಾಷ್ಟ ಮಾಡಿದ್ದಾಯ್ತು ಹೋಗ್ತಾ ಇದ್ದೀವಿ ಇಬ್ಬರು ನಾನು ಚಪ್ಪಲಿ ಕಾಣ್ತೀನಿ ಇಬ್ಬರು ಹೋಗ್ತಾ ಇದ್ದೀವಿ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ ಅವಳು ಸ್ಕೂಲಿಗೆ ಹೋಗ್ತಿದ್ದಾಳೆ ನೋಡಿ ಗಿದ್ದಕ್ಕ ಇಲ್ಲಿ ಕೆಲಸ ಮಾಡತ್ತಾಳ ನಮ್ಮ ಮನೆ ರೋಡ್ ನೋಡ್ರಿ ಹಿಂಗೆ ಇದೆ ಹಂಡ್ಲಿ ಪುಂಡ್ಲಿ ಇವು ನೋಡಿ ಎಷ್ಟು ಚೆನ್ನಾಗದಾವೆ ಡಿಯೋ ಗಾಡಿ ಇದೆಯಲ್ಲ ಇದೇನು ಡಿಯೋ ಗಾಡಿ ಇದೆ ನನ್ನ ಡಿಯೋ ಗಾಡಿ ಜಲ್ದಿ ಬಾ ಹತ್ತಕ್ಕೆ ತಿರ್ಕೊಂಡು ಬಾಯ್
ಇದೆ ನೋಡಿ ನಮ್ಮ ಶಿವಲಾಲ್ ಗುಡಿ. ನಡಿ. ಹೋಗ್ತಾ ಇದೀವಿ ನಾವು ಕೆಲಸಕ್ಕೆ. ಇವಾಗ ಹೋಗ್ತಾ ಇದ್ದೀವಿ ಕೆಲಸಕ್ಕೆ. ನೋಡಿ ಗೈಸ್, ಇದು ನಮ್ಮ ಅಜ್ಜಿ ಮನೆ. ಟೀಚರ್ ಇಲ್ಲಿಂದ 1 2 ಮಿನಿಟ್ಸ್ ಅಷ್ಟೇ ನಮ್ಮ ಸ್ಕೂಲ್ ಇರೋದು. ವಿನು ನನಗೆ ಸ್ಕೂಲಿಗೆ ಡ್ರಾಪ್ ಮಾಡಿ ಅವನ ಆಫೀಸ್. ಇದು 10th 9th ಇಲ್ಲಿರೋದು. ನೆಕ್ಸ್ಟ್ ಬಂದ್ವಿ ನಾವು ನಮ್ಮ ಸ್ಕೂಲಿಗೆ. ದಿಸ್ ಈಸ್ ಅವರ್ ಮಹಾನ್ ಕಿಡ್ಸ್ ಸ್ಕೂಲ್. ಪಾಸ್ ಮಾಡ್ತೀವಿ. ಟೀಚರ್ಸ್ ಎಲ್ಲ ಕಲರ್ಫುಲ್ ಆಗಿ ಹೊಂಟಾಗ. ಇದೇ ಅವ್ರ ಸ್ಕೂಲ್, ನಂದವ್ರ ಸ್ಕೂಲ್ ಇದೆ. ಈಗ ನಂದು ಬಿಟ್ಟು ನಾನು ನಮ್ಮ ಆಫೀಸಿಗೆ ಹೋಗ್ತಾ ಇದ್ದೀನಿ. ನಮ್ಮ ಆಫೀಸ್ ಕಡೆ ಹೋಗ್ತಾ ಇದ್ದೀನಿ. ಇದೇ ನಮ್ಮ ಆಫೀಸ್ ಹೋಗ್ತಾ ಇದ್ದೀನಿ. ಎಲ್ಲಕ್ಕೆ ಹೋಗ್ತೀನಿ. ಅಲ್ಲಿ ಆಫೀಸಿಗೆ ಒಳಗೆ ಹೋದ್ಮೇಲೆ ನಮ್ಮ ಆಫೀಸನ್ನು ತೋರಿಸ್ತೀನಿ ನಿಮಗೆ. ತೋರಿಸ್ತೀನಿ ನೋಡಿರಿ. ಇದೇ ನಮ್ಮ ಆಫೀಸ್. ಈಗ ಬಂದಿದ್ದೀನಿ. ಇದೇ ನಮ್ಮ ಶೋರೂಮ್. ಎಲ್ಲ ಮಾಡೋದಕ್ಕೆ ಇದೇ ನಮ್ಮ ಶೋರೂಮ್. ಆಮೇಲೆ ಸಿಗ್ತೀನಿ. ಇದೇ ನನ್ನ ಟೇಬಲ್. ಇದೇ ನಮ್ದಿಲ್ಲ. ಇದೇ ನಾನು ಇಲ್ಲೇ ಕೂಡ್ತೀನಿ ನಾನು. ಈಗ ಹೇಗೆ ಮಾಡಿದ್ರಿ, ಇವಾಗ ಸ್ವಲ್ಪ ಫ್ರೀ ಇದ್ದೀನಿ. ಈಗ ಆಮೇಲೆ ಬಿಸಿ ಆಗ್ಬಿಡ್ತೀನಿ, ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ಇದೇ ನಮ್ಮದೆಲ್ಲ. ಸಾರಿ ವಾಯ್ಸ್, ಇವತ್ತು ಪೂರ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ. ಈಗ ನಂದು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪೂರ ವಿಡಿಯೋ ಮಾಡೋದು ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗ್ತಿಲ್ಲ. ಈಗ ಹೋಗ್ತಾ ಇದ್ದೀನಿ ನಂದು ಕರ್ಕೊಂಬರೋಕ್ಕೆ. ಅವಳು ಸ್ಕೂಲಿಗೆ ಹೋಗಿ ಅವಳಿಗೆ ಡ್ರಾಪ್ ಮಾಡಿ ರಿಟರ್ನ್ ಬರ್ಬೇಕು. ನಂದು 6:00 ಬಿಡುತ್ತೆ, ಅವಳದು 4:00 ಬಿಡುತ್ತೆ. ನನ್ನ ಸ್ವಲ್ಪ ಇವತ್ತು ಲೇಟ್ ಆಯಿತು, ಸ್ವಲ್ಪ ಕೆಲಸ ಭಾಳ ಇತ್ತು. ಸೊ ಅದಕ್ಕೆ ನಂದು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಬೆಳಗಿಂದ ಫುಲ್ ಬ್ಯುಸಿ ಇದ್ದೆ, ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ಬಂದೆ ಜಸ್ಟ್ ಕೆಲಸ, ಇವಾಗ ಬರ್ತಾ ಇದ್ದೀನಿ. ಹಲೋ ಗೈಸ್, ಇವಾಗ ಜಸ್ಟ್ ಬಂದೆ. ಬೆಳಗಿಂದ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಬ್ಯುಸಿ ಇದೆ ಕೆಲಸದಲ್ಲಿ. ಸೊ ಈಗ ಬಂದ ತಕ್ಷಣ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಇಲ್ಲಿ ನೋಡಿ ನಂದು ಮುಖ ತೊಗೊಳಕತ್ತಲ್ಲ. ನಮ್ಮ ಅಕ್ಕ ಏನು ಮಾಡಕತ್ತಾವ? ಅಕ್ಕ ಏನು ಮಾಡಕತ್ತಿ? ಮೀನಾ ಮಾಡಕತ್ತಿ? ಇವತ್ತು ನಮ್ಮ ಮನೆಯಲ್ಲಿ ಮೀನಾ. ನಾಳೆ ಸಂಕ್ರಾಂತಿ ಆಯಿತು, ಮೀನಾ ತಿಂತೀವಿ. ಹೆಂಗೆ ನಾವು ಸೂಪರ್ ಅಲ್ಲ? ನಂದು ನೋಡಿಲ್ಲಿ ಹಾಯ್ ಅಂದ. ಥ್ಯಾಂಕ್ ಯು. ಹೇ ಗೈಸ್, ಜಸ್ಟ್ ಇವಾಗ ಫ್ರೆಶ್ ಅಪ್ ಅದೇ. ಫ್ರೆಶ್ ಆಗಿ ಆಗಿದ ತಕ್ಷಣ ನನ್ನ ಹತ್ರ ವರು ಬಂದ. ವರಿಪ್ಪ ಹಾಯ್ ವರಿಪ್ಪ ಹಾಯ್ಗೆ ಹಾಯ್ ಹಾಯ್. ಈಗ ನೋಡ್ರಿ, ಈಗ ನಮ್ಮ ಅಕ್ಕ ಮೀನಾ ಮಾಡಾಕ್ತದ, ನನ್ನ ಹೆಂಡತಿ ಪೂಜೆ ಮಾಡಾಕ್ತದ. ನನ್ನ ಹೆಂಡತಿ ಪ್ಯೂರ್ ವೆಜ್, ಬಟ್ ನಾವು ಪ್ಯೂರ್ ನಾನ್ ವೆಜ್. ನನ್ನ ಹೆಂಡತಿ ಪ್ಯೂರ್ ವೆಜ್, ನಾ ಪ್ಯೂರ್ ನಾನ್ ವೆಜ್. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿದೆ ಮೀನಾ? ಎಲ್ಲಿದೆ ನಂದು ಮೀನಾ? ನಿಮಗೂ ಹೇಳ್ಕೊಡ್ಬೇಕಾ ಮೀನಾ ಮಾಡೋದು? ಹೇಳ್ಕೊಡ್ತೀನಿ ಸರಿ. ಬರು ಏಯ್ ತು नको खा, बरू बाद में खाएंगे मच्छी, बाद में खाएंगे. ಗೈಸ್, ಈಗ ಊಟ ಮಾಡೋ ಟೈಮಲ್ಲಿ ಮತ್ತೆ ಸಿಗೋಣ. ಬಾಯ್. ಒಂದು ಊಟ ಅವೆಲ್ಲ ಮಾಡ್ಕೊಂಡ್ಬಿಟ್ಟಾರೆ. ನಾನು ಮತ್ತೆ ಏನು ಗೊತ್ತಾ, ಮೀನಾ ಊಟ ಮಾಡಿ ವಾಕ್ ಮಾಡಿ ಮುಖ ಇಷ್ಟೇ. ಜಸ್ಟ್ ಊಟ ಐತಿ. ಇವಾಗ ಊಟ ಮಾಡಿ ವಾಕ್ ಮಾಡ್ತಾ ಇದ್ದೀವಿ. ನಾನು ನಂದು ನಮ್ಮ ಅಕ್ಕ ಅಲ್ಲಿ ಹೊರಗೆ ಹೋಗ್ಯಾವ. ಇದು ನಮ್ಮ ವಿಜೋಮ್ ಬರಬೇಕು. ಮಾಡಿದ ತಕ್ಷಣ ನಮ್ಮದು ಚೋಟು ಹಾಯ್ ಬನ್ನಿ. ಅವ್ರು ನಮ್ಮ ವರೀಪ ಹೋದ, ಇನ್ನು ಪಕ್ಕದ ಮನೆಗೆ ಇರ್ತಾರೆ. ಈಗ ಊಟ ಮಾಡಿ ವಾಕ್ ಮಾಡಿ ಈಗ ನಮ್ಮ ಚೋಟು ಬರ್ತಾನೆ. ಬಂದ ತಕ್ಷಣ ಒಂದು 2-3 ರೀಲ್ಸ್ ಮಾಡಿ ಬ್ಲಾಗ್ನ ಎಂಡ್ ಮಾಡಿಬಿಡ್ತೀವಿ ಇಲ್ಲೇ ನಂದು. ಓಕೆ, ಏನಪ್ಪ ಅಂದರೆ ನಾಳೆ ನಮ್ಮ ನಂದು ಅವ್ರದ್ದು 2 ದಿನ ರಜೆ ಇತ್ತು. ನಮಗೆ 1 ದಿನ ಇಲ್ಲ. ಸ್ಕೂಲ್ನಾಗ ಮಕ್ಕಳು ಕೊಟ್ಬಿಡ್ತಾರೆ, ಹಾಗೆ ನಮಗೆ ಕೊಡಲ್ಲ ರಜೆ. ಹಬ್ಬ ಮಾಡಲ್ಲ, ನಾವು ಹಬ್ಬ ಮಾಡ್ತೀವಿ. ನಾವು ಮಾಡ್ತೇವೆ ಹಬ್ಬ.